ಪಂಜಾಬಿಯ ಬೆಡಗಿ. ಮಾಲಿವುಡ್, ಟಾಲಿವುಡ್, ಸ್ಯಾಂಡಲ್ವುಡ್, ಕಾಲಿವುಡ್ ಎಲ್ಲೆಂದರಲ್ಲಿ ಇವರ ಹೆಸರು ಫೇಮಸ್. ಬಿಗ್ ಬಾಸ್ ಮನೆಯಲ್ಲಿ ಹಾವಳಿ ಎಬ್ಬಿಸಿದ ಸುಂದರಿ ಅವರೇ ಸಾಫ್ಟ್ವೇರ್ ಗಂಡನ ಮುದ್ದಿನ ಬಾಸ್ ಕಮ್ ಹೆಂಡತಿ ನಿಖಿತಾ. ಎಸ್, ನಿಖಿತಾ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಹಾಗಾದರೆ ಬನ್ನಿ ಅವ್ರ ಹತ್ರ ಸಾಫ್ಟ್ವೇರ್ ಗಂಡ ಚಿತ್ರದ ಬಗ್ಗೆ ಒಂದಿಷ್ಟು ಮಾತಾಡೋಣ. ಹಲೋ ಮ್ಯಾಮ್. ನಮಸ್ಕಾರ. ಸೊ ನಿಮ್ಮ ಸಾಫ್ಟ್ವೇರ್ ಗಂಡ ಮೂವಿ ರೆಡಿಯಾಗಿದೆ, ರಿಲೀಸ್ಗೆ ಇವಾಗ ರೆಡಿಯಾಗಿದೆ. ಇದೇ ಡಿಸೆಂಬರ್ 5ಗೆ ರಿಲೀಸ್ ಆಗ್ತಾ ಇದೆ. ಹೇಗಿತ್ತು ನಿಮ್ಮ ಸಾಫ್ಟ್ವೇರ್ ಸಿನಿಮಾ ಜರ್ನಿ? ತುಂಬ ಆರಾಮ್గా ಇಟ್ ವಾಸ್ ವೆರಿ ಸ್ಮೂತ್ ಜರ್ನಿ. ತುಂಬ ಗಲಾಟೆ ಮಾಡಿದ್ದು ಸೆಟ್ನಲ್ಲಿ, ಎಂಜಾಯ್ ಮಾಡಿದ್ದು. So it was not a very difficult journey. In fact, movie mugito and editing, they went cameraman editing hogidira and all, and ನನಗೆ ಫೋನ್ ಮಾಡಿದ್ದು, ನಿಖಿತಾ, I used to think that you should never act only. ನಿಮ್ಮ ಸೆಟ್ನಲ್ಲಿ your bindas bombard and all. ನಾನು ಸ್ಕ್ರೀನ್ ನೋಡಿದ್ದೀರಾ and I watched your scenes. I said, okay, ಸರಿ ನೀವು ತುಂಬ ಆ್ಯಕ್ಟ್ ಮಾಡಿದ್ದು. So it was a very natural thing and I just enjoyed it. Sorry, sorry, very very sorry. प्यारे बेड़ो बेड़ो दारी गोचो कोको कच्चे मोरी. ಸಾಫ್ಟ್ವೇರ್ ಗಂಡದಲ್ಲಿ ನೀವೊಬ್ರು ಬಾಸ್ ಅಂತ ಕೇಳ್ಪಟ್ಟೆ, ಆದರೆ ನಿಮ್ಮ ಪೋಸ್ಟರ್ಸ್, ಸಾಂಗ್ಸ್ ಅಲ್ಲಿ ನೀವು ತುಂಬಾ ಬಬ್ಲಿಯಾಗಿ ಕಾಣಿಸ್ಕೊಳ್ತಾ ಇದ್ದೀರಾ. ಸೊ ವಾಟ್ ಈಸ್ ದ್ಯಾಟ್ ಅಂತ ಹೇಳ್ಬೋದಾ? ಸಾಂಗ್ಸ್ ಆಬ್ವಿಯಸ್ಲಿ ಬಿಕಾಸ್ ಸಿಚುವೇಶನ್ ಸಾಂಗ್ಸ್ ಬರ್ತಾ ಇದೆ. ನಿಮ್ಮ ಸಿನಿಮಾ ನೋಡಿ ಆಮೇಲೆ ನನಗೆ ಹೇಳಿ, ಯು ವಿಲ್ ಚೇಂಜ್ ದ ಸ್ಟೇಟ್ಮೆಂಟ್ ಬಿಕಾಸ್ ಐ ಥಿಂಕ್ ಐ ಆಮ್ ವೆರಿ ಸ್ಟ್ರಿಕ್ಟ್ ಬಾಸ್. ಇನ್ಫ್ಯಾಕ್ಟ್ ನನ್ನ ಮುಖನಲ್ಲಿ ಒನ್ ಟೈಮ್ ನಗು ಕೂಡ ಇಲ್ವಾ ಇನ್ ದಟ್ ಹೋಲ್ ಫಸ್ಟ್ ಹಾಫ್ನಲ್ಲಿ. ಐ ಆಮ್ ನಾಟ್ ಇವನ್ ಸ್ಮೈಲ್. ನಾನು ಪೇಪರ್ ಥ್ರೋ ಮಾಡ್ತಾ ಇದೆಯಾ, ಸ್ಟ್ಯಾಂಡ್ ಅಪ್ ಇದು ಪನಿಷ್ಮೆಂಟ್ಸ್ ಕೊಡ್ತಾ ಇದೆಯಾ. ಸೊ ನಾನು ತುಂಬ ಸ್ಟ್ರಿಕ್ಟ್ ಕ್ಯಾರೆಕ್ಟರ್. ಜಗ್ಗೇಶ್ ಅವ್ರ ಜೊತೆ ನೀವು ಆಲ್ರೆಡಿ ಟಾಟಾ ಬಿರ್ಲಾ ಚಿತ್ರದಲ್ಲಿ ಕಾಣಿಸ್ಕೊಂಡಿದ್ರಿ, ಕಾಮಿಡಿ ಕಮಾಲ್ ತೋರಿಸಿದ್ರಿ. ಈಗ ನಿಮ್ಮ ಸೆಕೆಂಡ್ ಮೂವಿ ಪುನಃ ಜಗ್ಗೇಶ್ ಅವ್ರ ಜೊತೆ ಸ್ಕ್ರೀನ್ ಹಂಚ್ಕೊಂಡಿದ್ದೀರಾ. ಹೇಗಿತ್ತು ಆ ಎಕ್ಸ್ಪೀರಿಯನ್ಸ್? ಜಗ್ಗೇಶ್ ಅವ್ರು ನಾನು ಟಾಟಾ ಬಿರ್ಲಾ ಆ್ಯಕ್ಟ್ ಮಾಡಿದ್ದು ಆ್ಯಂಡ್ ಇಟ್ ವಾಸ್ ಅ ವೆರಿ ಚಿಕ್ಕ ರೋಲ್. ಸೊ ಆಫ್ಟರ್ ಐ ಥಿಂಕ್ ಜಗ್ಗೇಶ್ ಸರ್ ಇಸ್ ಲೈಕ್ ಮೈ ಲಕ್ಕಿ ಚಾರ್ಮ್. ನಾನು ಜಗ್ಗೇಶ್ ಸರ್ಗೆ ಆಲ್ಸೋ ಹೇಳಿದ್ದು ಬಿಕಾಸ್ ಹಿ ಹ್ಯಾಡ್ ಗಿವನ್ ಮೀ ದಿಸ್ 500 rupees ನೋಟ್ ನಮ್ಮ ಹತ್ರ ಆ್ಯಂಡ್ ಹಿ ಟೋಲ್ಡ್ ಮೀ ಆಲ್ ದ ಬೆಸ್ಟ್ ಆ್ಯಂಡ್ ದಿಸ್ ಆ್ಯಂಡ್ ದ್ಯಾಟ್. After that only I got Vamshi, Yodha, big projects I got. So I think Jaggesh sir is very lucky for me because Software Ganda nan shoot start maridu, nan first Hindi project maridu, this that. So I keep telling Jaggu sir, you are very lucky, yeah, really. For Nikita he is very lucky. ಸಾಫ್ಟ್ವೇರ್ ಗಂಡ ಒಂದು ಹೊಸಬರ ತಂಡ, ನಿರ್ದೇಶಕರು ಹೊಸಬ್ರು, ನಿರ್ಮಾಪಕರು ಕೂಡ ಹೊಸಬ್ರು. ಹೇಗಿತ್ತು ನಿಮ್ದು ಟೀಮ್ ವರ್ಕ್ ಅಂತ? I'm telling you, it was very aramga. Actually, Jaggesh sir used to take all the headaches, but on sets nalli, he used to make everyone smile, and it was just a very, I'm telling you, it was a just fun loving set. I don't know how to say. Akasmat nan 6 o'clock ಆಮೇಲೆ ನಾನು ಶೂಟಿಂಗ್ ಮಾಡಿಲ್ಲ. ಸೊ ಜಗ್ಗೇಶ್ ಸರ್ would be like, ಏನು ಯಾಕೆ ನೀವೇ ಮಾಡಿಲ್ಲ? ಸೊ he would copy. ತುಂಬ ಗಲಾಟೆ ಮಾಡಿದ್ದು ಸೆಟ್ನಲ್ಲಿ. I would pick up cockroaches and throw on Jaggesh sir, sometimes when fun time uta thing and all. So I've done too much of galata on the sets. Yeah. ಡಾಕ್ಟರ್ ರಾಜ್ಕುಮಾರ್ ಅವರು ಮಾತು ಹೇಳಿದ್ದಾರೆ, ಉಪ್ಪು ಖಾರ ತಿನ್ನೋ ದೇಹ ಇಬ್ರು ಒಟ್ಟಿಗಿದ್ದೀವಿ, ಬನ್ನಿ ಅದುಮ್ಕೊಂಡ್ಬಿಡೋಣ, ಹೆದರ್ಕೋಬೇಡಿ. ಕಣ್ಣು ಹಾಕಿದ್ರೆ ಕಣ್ಣು ಕಿತ್ತಾಕ್ಬಿಡ್ತೀನಿ. ಅಕಸ್ಮಾತ್ ಮುಂದುವರೆದ್ರೆ ಲೇ, ನಾನು ನಿನಗೆ ಹೇಳಿರ್ಲಿಲ್ಲ ನನಗೆ ಸೀರೆ ಉಟ್ಕೊಳಕ್ ಬರಲ್ಲ ಅಂತ. ಹೆಂಡತಿ ಗಂಡನ್ನ ಲೇ ಅಂತ ಕರೆಯದ? ಸಾಫ್ಟ್ವೇರ್ ಗಂಡ ಶೂಟಿಂಗ್ ನಡೆಯುವಾಗ ಏನಾದ್ರು ಫನ್ನಿ ಇನ್ಸಿಡೆಂಟ್ಸ್ ಆಗಿತ್ತು? ಯಾಕಂದ್ರೆ ಜಗ್ಗೇಶ್ ಸರ್ ಇದ್ರು, ನೀವು ಕೂಡ ಇದ್ರಿ. ಏನ್ ಫನ್ನಿ ಇನ್ಸಿಡೆಂಟ್ಸ್ ಆಗಿತ್ತು? The whole movie we had funny concepts, really. Whole movie nalli we were doing must like galatas and all. But how do one scene nan tumba ishta. Actually, that would be really Nikita. ನಾನು ಫಸ್ಟ್ ಹಾಫ್ನಲ್ಲಿ ಇಟ್ಸ್ ಫುಲ್ ವೆಸ್ಟರ್ನ್ ಮಾಡರ್ನ್ ಗೆಟ್ ಅಪ್ ಆ್ಯಂಡ್ ಶೀಸ್ ಅ ಬಾಸ್ ಆ್ಯಂಡ್ ಆಲ್. ಸೆಕೆಂಡ್ ಹಾಫ್ನಲ್ಲಿ ನಾನು ತೀತ್ನಲ್ಲಿ ಹೋಗಿದ್ದೀರಾ, ಸಾಗರ ಶೂಟಿಂಗ್ ಮಾಡಿದ್ದು. ಆಮೇಲೆ ದೇರ್ ಇಸ್ ಅ ಸೀನ್ ವೇ ನಾನು ಸೀರೆ ಹಾಕ್ತಾ ಇದ್ದೆ. ನಾನು ಬರಲ್ಲ, ಮೂವಿನಲ್ಲಿ ನನಗೆ ಬರಲ್ಲ ಸೀರೆ, ಏನು ಯಾಕೆ ಸೀರೆ ಹಾಕಿ. ಸೊ and she's a very self-independent girl because she's a boss. So nan luggage only pick up marta idya idi and all that stuff. So suddenly there's a pool, chikka lake, in the thing, and I'm supposed to fall.
ನಾನು ಫಾಲ್ ಮಾಡಲ್ಲ ಬಿಕಾಸ್ ಐ ಆಮ್ ಸೋ ಪರ್ಟಿಕ್ಯುಲರ್ ಅಬೌಟ್ ಮೈ ಸ್ಕಿನ್. ಐ ಸೆಡ್ ಬೇಡ ಜಗ್ಗಿ ಸೊ ನಾನು ಮಾಡಲ್ಲ ಫಾಲ್ ಆ್ಯಂಡ್ ಆಲ್ ದಟ್. ಈಸ್ ಲೈಕ್ ಜಸ್ಟ್ ಫಾರ್ ಸೆಡ್ ಛೀ ದಸ್ ಸೋ ಡರ್ಟಿ ಸ್ಮೆಲ್, ಸುಸು ಸ್ಮೆಲ್, ಇದೀ ಸ್ಮೆಲ್, ಮಟ್ಟಿ ಸ್ಮೆಲ್, ನಾನು ಬರಲ್ಲ. ಸೊ ಈಸ್ ಲೈಕ್ ನೋ ವಿ ನೀಡ್ ಇಟ್ ಫಾರ್ ದ ಸೀನ್, ದಿಸ್ ಇಸ್ ವಾಟ್ ವಿ ನೀಡ್. ಸೊ ಐ ಸರ್ ಓಕೆ. ಸೊ ನಾ ಇಷ್ಟು ಪ್ರಯತ್ನ ಮಾಡಿದ್ದು ನಾನು ಮಾಡಲ್ಲ. ಸೊ ಲಂಚ್ ಆಮೇಲೆ ವಾಟ್ ದೇ ಡಿಡ್ ದಟ್ ಸ್ಟಿಕ್ನ ದೇ ಮೇಡ್ ಇಟ್ ಲೂಸ್ ಮಾಡಿದ್ದು. ಸೊ ಅಗೇನ್ ನಾನು 5th ರೀಟೇಕ್ ಮಾಡಿದ್ದು. ಸೊ ಓಕೆ ಐಮ್ ಗೋಯಿಂಗ್. ಸೊ ನಾನು ಬ್ರಾಂಚ್ನಲ್ಲಿ ವಾಕ್ ಮಾಡಿದ್ದು ಆ್ಯಂಡ್ ನಿಜ ಐ ಫೆಲ್ ಆ್ಯಂಡ್ ದ ಎಕ್ಸ್ಪ್ರೆಷನ್ ವಾಸ್ ಲೈಕ್ ಯಾಕ್, ಐ ವಾಸ್ ಲೈಕ್ ದಿಸ್ and ಛೀ and ಸೊ ದ ಸೀನ್ ಕೇಮ್ ಔಟ್ ಸೋ ಕ್ಯೂಟ್ ಆ್ಯಂಡ್ ನಾನು ತುಂಬ ಗಲಾಟೆ ಹುಡುಗಿ. ಸೊ ಐ ಟೋಲ್ ಜಗ್ಗಿ ಸರ್ ಪ್ಲೀಸ್ ನನಗೆ ಸ್ವಿಮ್ಮಿಂಗ್ ಬರೋಲ್ಲ, ಬರಲ್ಲ, ಪ್ಲೀಸ್ ಹೆಲ್ಪ್. ಜಗ್ಗಿ ಸರ್ ಭಯ ಆಯಿತು, ಹೌದು ರೀ ಬರಲ್ಲ, ಓಕೆ ಬನ್ನಿ. ಸೊ ಕೈ ಕೊಡಿ. ಸೊ ನಾನು ಕೈ ಕೊಡ್ತೀನಿ. ಆಮೇಲೆ ವೆನ್ ಹಿ ಗೇವ್ ಹಿಸ್ ಕೈ, ಐ ಮೇಡ್ ಹಿಮ್ ಆಲ್ಸೋ ಫಾಲ್, ಐ ಮೇಡ್ ಎವ್ರಿ ಒನ್ ಫಾಲ್ ಇನ್ ದ ಥಿಂಗ್. ಸೊ ಐ ಥಿಂಕ್ ಐ ಆಮ್ ಲೈಕ್ ಅ ಟೋಟಲ್ like naughty girl who loves to act. Cinema is my passion and I love to do this. So I enjoyed doing Software Ganda. ನಿಮ್ಮ ಸಾಫ್ಟ್ವೇರ್ ಗಂಡ ಚಿತ್ರ ಈಗ ರಿಲೀಸ್ ಆಗಿದೆ. ನೀವು ಕೂಡ ಜಗ್ಗೇಶ್ ಅವ್ರ ಜೊತೆ ಕೂತ್ಕೊಂಡು ಸಿನಿಮಾ ನೋಡಿದ್ರಿ. ಆ ಸಿನಿಮಾ ನೋಡಿದ್ಮೇಲೆ ನಿಮಗೆ ಏನು ಅನಿಸ್ತು? ಈ ಪಾತ್ರ ನಾನು ಮಾಡಬಾರ್ದಿತ್ತಾ ಇಲ್ಲ ಮಾಡಿದ್ದು ಒಳ್ಳೇದಾಯ್ತು ಅಂತ ಏನಾದ್ರು ಅನಿಸ್ತಾ? ಇಲ್ಲ ಫಸ್ಟ್ ನಾನು ತುಂಬ ಅಪ್ಸೆಟ್ ಆಯಿತು. ಯಾಕೆ ನಾನು ಇಷ್ಟು ಸ್ಟ್ರಿಕ್ಟ್ ಸೀನ್ಸ್ನಲ್ಲಿ ಐ ವಾಸ್ ರಿಯಲಿ ಡಿಸ್ಟರ್ಬ್. ಐ ವಾಸ್ ಲೈಕ್ ಡೋಂಟ್ ಯು ಥಿಂಕ್ ಐ ಆಮ್ ಓವರ್ ಡೂಯಿಂಗ್ ಇಟ್ ಆ್ಯಂಡ್ ಆಲ್ ದ್ಯಾಟ್ ಸ್ಟಫ್. ಈಸ್ ಲೈಕ್ ನೋ ಚೆನ್ನಾಗಿದೆ. ಐ ಸೆ ನಾನು ಸ್ಮೈಲ್ ಕೂಡ ಇಲ್ವಾ ಇದು? ಸೆ ನೋ ಪ್ರಾಬ್ಲಮ್. Then I started enjoying it. I didn't feel anything that I wanted to change. I really loved the whole thing. ಹೆಣ್ಣನ್ನ ದೇವ್ರು ಅಂತ ಪೂಜಿಸ್ತಾರೆ ಅಂತ ಹೆಣ್ ಮೇಲೆ ಕೈ ಮಾಡ್ತಿದ್ಯಾ? ಐ ವಿಲ್ ಕಿಲ್ ಯು. ಇವನ್ ಯಾತ್ರ ಸಿಮ್ಮೆ ರೌಡಿ ರೀ, ಇವನು ಬಾಯಿಗೆ ನಮ್ಮ ಮನೆ ಇತ್ಲು ಗಂಜಲಾ. ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟು ಸುಮಾರು ವರ್ಷಗಳಾಯ್ತು, ಕನ್ನಡ ಕಲಿತಾ ಇದ್ದೀರಾ. ನಿಖಿತಾ ಯಾವಾಗ ಡಬ್ಬಿಂಗ್ ಕೊಡೋದು ಅಂತ ನಿಮ್ಗೆ ಬೇರೆಯವ್ರ ವಾಯ್ಸ್ ಕೊಡ್ತಾ ಇದ್ದಾರೆ, ನಿಮ್ಮ ಕ್ಯೂಟ್ ವಾಯ್ಸ್ ನಮ್ಮ ಪ್ರೇಕ್ಷಕರಿಗೆ ಯಾವಾಗ ಕೇಳಿಸ್ತಿದ್ದೀರಾ? ನಾನು ಆಲ್ರೆಡಿ ಕೊಡಿದ್ದೀರಾ ರೈಟ್ ಇನ್ ನಮ್ಮ ಭೂತ ಇಸ್ ಮೈ ವಾಯ್ಸ್. ನಾನು ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ದು ವೇ ಕೋಮಲ್ ಸರ್ ವಾಂಟೆಡ್ ಟು ಥಿಂಕ್, ಐ ಥಿಂಕ್ ಇಫ್ ಯು ನೋ ಅಬೌಟ್ ಇಟ್, ಲೈಕ್ ಐ ಥಿಂಕ್ ಫುಲ್ ಸೊ ಐ ಹ್ಯಾವ್ ಗಿವನ್ ಮೈ ಓನ್ ವಾಯ್ಸ್ ಆ್ಯಂಡ್ ಜನ ತುಂಬ ಅಪ್ರಿಷಿಯೇಟ್ ಮಾಡಿದ್ದು, ಟ್ವೀಟ್ ಮಾಡಿದ್ದು ನನಗೆ, ಅರೆ ನಿಮ್ಮ ವಾಯ್ಸ್ ಇಷ್ಟು ಕ್ಯೂಟ್, ಪ್ಲೀಸ್ ಏನೋ ಡಬ್ಬಿಂಗ್ ಮಾಡಿ. ನನ್ನ ದಯವಿಟ್ಟು ಇಟ್ಕೋತೀರಾ ಮೇಡಮ್? ಸಾಫ್ಟ್ವೇರ್ ಗಂಡದಲ್ಲಿ ಜಗ್ಗೇಶ್ ಸರ್, ನಮೋ ಭೂತಾತ್ಮದಲ್ಲಿ ಕೋಮಲ್, ಇಬ್ರು ಅಣ್ಣ ತಮ್ಮಂದಿರು. ಸೊ ಅಣ್ಣ ತಮ್ಮಂದಿರ ಜೊತೆ ನೀವು ಆಕ್ಟ್ ಮಾಡಿದ್ದೀರಾ, ಅದು ಒಟ್ಟೊಟ್ಟಿಗೆ. ಹೇಗಿತ್ತು ಆ ಎಕ್ಸ್ಪೀರಿಯನ್ಸ್ ಅಂತ? ಅಣ್ಣ ತಮ್ಮ, ಐ ಥಿಂಕ್ ಐ ಆಮ್ ಜಸ್ಟ್ ವೆರಿ ಲಕ್ಕಿ ಆಸ್ ಅನ್ ಆಕ್ಟ್ರೆಸ್, ರಿಯಲಿ ಟು ಬಿ ಆನೆಸ್ಟ್ ಯು, ಎಸ್ಪೆಷಲಿ ಇನ್ ಕನ್ನಡ ಇಂಡಸ್ಟ್ರಿ, ಟು ಆಕ್ಟ್ ವಿತ್ ಆಲ್ ದ ಟಾಪ್ ಹೀರೋಸ್ ಫ್ರಮ್ Puneet Rajkumar to Darshan sir to Upendra to Upi sir to Jaggesh sir to Komal sir. So I think I've had my whole round of acting with all the big people and all. सूझी गई प्रीति बल सूझी गई प्रीति ಕಾರಣವೇ ಇರದೆ ಇದು ಕಾಡುವುದೀ ರೀತಿ. ಸನಿಹ ನೀ ಬಂದಾಗ ಸಂಚಲನ ಎದೆಗೆ ಹೊರಗೆ ನೀ ನಿಂತಾಗ ತೋಂತರನ. ಬಿಗ್ ಬಾಸ್ ಮನೇಲಿ ನೀವು ತುಂಬಾ ಫ್ರೀ ಆಗಿರ್ತಾ ಇದ್ರಿ, ಬಬ್ಲಿಯಾಗಿ ಕಾಣಿಸ್ತಾ ಇದ್ರಿ, ವಿದೌಟ್ ಮೇಕಪ್ ನಗಡ್ತಾ ಇರ್ತಿದ್ರಿ. ಸೊ ಸೆಟ್ಟಲ್ಲಿ ಕೂಡ ನಿಖಿತಾ ಹೀಗೇನಾ? ಹಾಗೇ ಇರ್ತಿದ್ದ, ಫುಲ್ ಫ್ರೀ ಆಫ್ ಮೈಂಡ್, ಫುಲ್ ದಿಸ್ ಕೆಲವು ಸಾರಿ ದೇರ್ ಆರ್ ಟೈಮ್ಸ್ ವೆನ್ ದೇರ್ ಇಸ್ ಅ ಬ್ಯಾಡ್ ಕ್ಲೌಡ್, ಬಟ್ ಮುಗೀತು ಅಷ್ಟೇ ಸಾಕು. ನಾವ್ ದೇರ್ ಇಸ್ ಅ ಗುಡ್ ಥಿಂಗ್, ಸೊ ಪರವಾಗಿಲ್ಲ. ಇನ್ ಎವ್ರಿ ಒನ್ಸ್ ಲೈಫ್ ದೇರ್ ಇಸ್ ಅಪ್ಸ್ ಆ್ಯಂಡ್ ಡೌನ್ಸ್. ಈವನ್ ಬಿಗ್ ಬಾಸ್ ಮನೆಯಲ್ಲಿ ಇಟ್ ವಾಸ್ ನಾಟ್ ಅ ಈಸಿ ಟಾಸ್ಕ್ ಬಿಕಾಸ್ ನನಗೆ ಕನ್ನಡ ಪೂರ್ತಿ ಗೊತ್ತಿಲ್ಲ. ಏನು ನನ್ನ ಜೊತೆ ವಾಟ್ ಆರ್ ದೇ ಟಾಕಿಂಗ್ ನನ್ನ ಅರ್ಥ ಇಲ್ವಾ, ಬಟ್ ಪರವಾಗಿಲ್ಲ, ಐ ವಾಸ್ ಓಕೆ. ಸಾಫ್ಟ್ವೇರ್ ಗಂಡ ಆದ್ಮೇಲೆ ನಿಮ್ಮ ಅಪ್ಕಮಿಂಗ್ ಚಿತ್ರ ರಿಂಗ್ ರೋಡ್ ಶುಭ ರಿಲೀಸ್ಗೆ ರೆಡಿ ಆಗಿದೆ. ಈ ಚಿತ್ರದ ಬಗ್ಗೆ ಒಂದಿಷ್ಟು ಹೇಳಿ. ರಿಂಗ್ ರೋಡ್ ಶುಭ ಇಸ್ ಅ ಟೋಟಲ್ ಡಿಫ್ರೆಂಟ್ ಕಾನ್ಸೆಪ್ಟ್ ಅಗೇನ್, ಬಿಕಾಸ್ ಐ ಥಿಂಕ್ ನಾನು ಪ್ರತಿ ಮೂವಿನಲ್ಲಿ ಐ ಡೂ ತುಂಬ ಜಾಸ್ತಿ ಡಿಫ್ರೆಂಟ್ ಕಾನ್ಸೆಪ್ಟ್ಸ್. ರಿಂಗ್ ರೋಡ್ ಶುಭ ಐ ಆಮ್ ಪ್ಲೇಯಿಂಗ್ ಅ ವೈಫ್ ಕ್ಯಾರೆಕ್ಟರ್ ವಿಜಿ ಜೊತೆ. ವಿ ಬೋತ್ ಆರ್ ಪ್ಲೇಯಿಂಗ್ ಅ ವೆರಿ ಗೆಸ್ಟ್ ಅಪಿಯರೆನ್ಸ್ ರೋಲ್. ಇಟ್ಸ್ ನಾಟ್ ಅ ಗೆಸ್ಟ್ ಅಪಿಯರೆನ್ಸ್ ಬಟ್ ಜಾಸ್ತಿ ಸೀನ್ಸ್. ಆಫ್ ಕೋರ್ಸ್ ವಿ ಪ್ಲೇ ದ ಸೆಕೆಂಡ್ ಲೈಕ್ ಹಾಫ್ ಆಫ್ ದ ಥಿಂಗ್, ಬಟ್ ಐ ವುಡ್ ನಾಟ್ ಸೇ ಇಟ್ಸ್ ಮೈ ಥಿಂಗ್, ಬಟ್ I love the script. ನಾನು ತುಂಬ ಎಂಜಾಯ್ ಮಾಡಿದ್ದು. ಆ್ಯಂಡ್ ನನ್ನ ಗೆಟ್ ಅಪ್ ಕೂಡ how Muslim characters wear blouses till here. So every movie I get into the character, ಏನು ಬಟ್ಟೆ ಹಾಕಿ, ಏನು ಮ್ಯಾನರಿಸಮ್ಸ್ ಬೇಕು, ಲಿಪ್ಸ್ಟಿಕ್ಸ್ ಡಾರ್ಕ್ ಮಾಡಿ, ಮೆಹಂದಿ in the hands, they put nail polish ಮೆಹಂದಿಗೆ. So I did all that. ರಾತ್ರಿ ಆಯ್ತು ಕ್ಷಮಿಸಿ ರಮೇಶ್ ಅಪ್ನೋರೇ, ಕಿಟಕಿಯಿಂದ ನಮ್ ಕಡೆ ನೋಡು
ಮಾಡೋದ್ ಕಮ್ಮಿ ಮಾಡ್ರಿ. ಗಂಡ ಹೆಂಡಿರ ಜಗಳ ಉಂಡು ಮಲ್ಗೋ ತನಕ ಮಧ್ಯ ಕಡ್ಡಿ ಆಡ್ಸೋ ಕೆಲ್ಸ ನಿಮ್ಗೆ ಬೇಕಾ? ನೀವನ್ಕಂಡಂಗಿಲ್ಲಿ ಯಾವ ಸೀನು ನಡೆಯಲ್ಲ ರೀ. ಹೊತ್ತಾಯ್ತು ಮನೆಗೆ ಹೋಗ್ರಿ, ಮಡ್ದಿ ಜೊತೆ ಬೆಚ್ಚಗ್ ಮಲ್ಕೊಳ್ರಿ. ಸ್ಯಾಂಡಲ್ವುಡ್ ಆದ್ಮೇಲೆ ನಿಮ್ಮ ಬಾಲಿವುಡ್ ಚಿತ್ರ ಕೂಡ ಬರ್ತಾ ಇದೆ ಅಂತ ಕೇಳ್ಪಟ್ಟೆ. ಟ್ರಾಫಿಕ್ ಅನ್ನೋ ಚಿತ್ರ, ಈ ಚಿತ್ರದ ಬಗ್ಗೆ ಒಂದಿಷ್ಟು ನಮ್ಮ ಪ್ರೇಕ್ಷಕರಿಗೆ ಮಾಹಿತಿ ಕೊಡಿ. Can't really talk about Traffic because it's bought by Fox Entertainment, so it is against me. I cannot do any publicity, but how do it is a Malayalam remake and I'm doing Sandhya's character, the main lead, and Khushi either to work with, you know, legendary actors like Manoj Vajpayee, Divya Datta, Jimmy Shergill, Praniti, so there's a lot of people there, so I'm good. I'm happy that, you know, my first Bollywood film will be like a person would say, okay, she's a good actress. ಇನ್ನು ನಿಖಿತನಿಗೆ ಸಿನಿಮಾ ಪ್ರಪಂಚ ಬಿಟ್ಟು ಹೊರಗಡೆ ಪ್ರಪಂಚ ಏನು? ಎಲ್ಲಿ ನಿಮಗೆ ಹ್ಯಾಂಗ್ ಔಟ್ ಮಾಡ್ಲಿಕ್ಕೆ ಇಷ್ಟ? ನಿಮ್ಮ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗ್ತೀರಾ? ಏನ್ ಕತೆ ಅಂತ? Oh, I love chilling out with my friends. ನನಗೆ ಕಾಫಿ ಹೋಗ್ತಾ ಇರ್ತೀನಿ. ಆಮೇಲೆ ಮೂವೀಸ್ ನನಗೆ ತುಂಬಾ ಇಷ್ಟ. ಸೊ ಸಂಡೇಸ್ ಐ ಗೋ ಫಾರ್ ಮೂವೀಸ್ and all that stuff. ರೇಷ್ಮೆ ಸೀರೆಯನ್ನುಟ್ಟು ಸೊಂಟಕ್ಕೆ ಡಾಬನ್ನು ತೊಟ್ಟು ಬಳುಕಿ ಬಂದರೆ ನೀನು ಏನ್ ಚಂದ. ಕೊರಳಿಗೆ ಕಾಸಿನ ಸರ, ಬೆರಳಿಗೆ ಮುತ್ತಿನುಂಗುರ, ನಾರಿಗೆ ಸೀರೆ ತಾನೇ ಬಲು ಅಂದ. ನೀವೀಗಾಗಲೇ 46 ಮೂವಿಗಳನ್ನ ಮುಗಿಸಿದಿರಿ. ನಿಮಗೆ ಐಫಾ ಬೆಸ್ಟ್ ಸಪೋರ್ಟಿಂಗ್ ಅವಾರ್ಡ್ ಕೂಡ ಸಿಕ್ಕಿದೆ. ಸೊ ನಿಮಗೆ ನೆಕ್ಸ್ಟ್ ಅವಾರ್ಡ್ ಬರೋದು ಯಾವಾಗ? ಆ ಅವಾರ್ಡ್ ಸಿಕ್ಕಿದಾಗ ನಿಮಗೆ ಹೇಗೆ ಅನಿಸಿತ್ತು? It's a good feeling. ಐಫಾ ಅವಾರ್ಡ್ ಬಂದಿದ್ದು ಖುಷಿ ಆಯಿತು. ಬಟ್ ಐ ಥಿಂಕ್ ಇಟ್ಸ್ ಅ ಲಾಂಗ್ ಟೈಮ್ ನಾವು, ಯು ನೋ. ಸಾಫ್ಟ್ವೇರ್ ಗಂಡೆ ರಿಲೀಸ್ ಆಗ್ತಾ ಇದೆ. ರಿಂಗ್ ರೋಡ್ ಶುಭ ರಿಲೀಸ್ಗೆ ರೆಡಿ ಆಗಿದೆ. ಬಾಲಿವುಡಲ್ಲೂ ಮಿಂಚ್ತಾ ಇದ್ದೀರಾ. ಸೊ ನಿಮ್ಮ ಪ್ರೇಕ್ಷಕರಿಗೆ, ಫ್ಯಾನ್ಸ್ಗಳಿಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ನಾನು ಪ್ರೇಕ್ಷಕರಿಗೆ ತುಂಬ ಥ್ಯಾಂಕ್ ಯು ಹೇಳ್ತೀರಾ. ಆ್ಯಂಡ್ ಪ್ರತಿ ಜನಕ್ಕೆ ನಾನು ಚಿರಋಣಿ. ಯಾಕೆ? ಬಿಕಾಸ್ ನೀವು ನನಗೆ ಇಷ್ಟು ಸಪೋರ್ಟ್ ಮಾಡಿದ್ದು, ಇಷ್ಟು ಪ್ರೀತಿ ಮಾಡಿದ್ದು. ಇನ್ನೊಂದು ಜಾಸ್ತಿ ನೀವೇ ಪ್ರೀತಿ ಮಾಡಿ, ಇನ್ನೊಂದು ಜಾಸ್ತಿ ನಾನು ಕನ್ನಡ ಮಾಡ್ತಾಯಿದ್ದೀನಿ. ಆ್ಯಂಡ್ ಖುಷಿ ಆಯಿತು ಟು ಬಿ ಅ ಪಾರ್ಟ್ ಆಫ್ ಕನ್ನಡ ಇಂಡಸ್ಟ್ರಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ನಮಸ್ಕಾರ. ಥ್ಯಾಂಕ್ ಯು ನಿಖಿತಾ, ಇಷ್ಟೊತ್ತು ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದಕ್ಕೆ. ನೋಡಿದ್ರಲ್ಲ ವೀಕ್ಷಕರೇ, ಎಷ್ಟು ನಾರ್ಮಲ್ ಆಗಿ ಬಬ್ಲಿಯಾಗಿ ಮಾತಾಡಿದ್ರು. ಇವರು ಸೆಟ್ಟಲ್ಲಿ ಕೂಡ ಹೀಗೆ ಅಂತೆ, ಎಲ್ಲೆಂದರಲ್ಲಿ ಅಷ್ಟೇ ಅಲ್ಲದೆ ಮೂವಿಯಲ್ಲಿ ಕೂಡ ಇವರು ಬಬ್ಲಿಯಾಗಿ ಮಿಂಚಿ ಎಲ್ಲರ ಮನ ಗೆದ್ದವರು. ಇದೇ ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಸಮಯ ಸಮಾಚಾರ ನಿರಂತರ.